ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ವೇತಾ ಅವಾರಿ. ಇವತ್ತು ನಾವು ರಿಲ್ಯಾಕ್ಸೇಷನ್ ಆಸನಗಳನ್ನು ಹೇಳ್ಕೊಡ್ತೀನಿ. ಸೊ ನಾನು ತುಂಬ ಸತಿ ಬೆನ್ನು ನೋವು, ವೇಟ್ ಲಾಸು, ಅದು ಇದು ಅಂತ ತುಂಬಾ ಹೇಳ್ಕೊಡ್ತೀನಿ. ಇವಾಗ ರಿಲ್ಯಾಕ್ಸೇಷನ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನಿಮ್ಗೆಲ್ಲರಿಗೂ ಗೊತ್ತೇ ಇರ್ಬೋದು ಶವಾಸನ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ತುಂಬ ಜನ ತಪ್ಪು ಮಾಡ್ತೀರಾ. ಆಮೇಲೆ ಇನ್ನೊಂದು ಬಟರ್ಫ್ಲೈ ಪೋಸ್, ಅದರಿಂದನೂ ತುಂಬ ರಿಲ್ಯಾಕ್ಸೇಷನ್ ಆಗುತ್ತೆ. ಇನ್ನೊಂದು ವಿಪರೀತ ಕರಣಿ, ಇದರಿಂದನೂ ಬೆನಿಫಿಟ್ಸ್ ಇದೆ. ಮೊದಲನೇದಾಗಿ ಏನು ಮಾಡೋಣ ಅಂದರೆ ವಿಪರೀತ ಕರಣಿ ಹೆಂಗೆ ಮಾಡೋದು ಅಂತ ನೋಡೋಣ. ನೀವು ಕಂಪ್ಲೀಟಾಗಿ ಸುಪೈನ್ ಪೋಸಲ್ಲಿ ಮಲ್ಕೊಳ್ಳಿ. ಇಲ್ಲಿಂದ ನಿಮ್ಮ ಎರಡು ಕಾಲುಗಳನ್ನು ಲಿಫ್ಟ್ ಮಾಡಬೇಕು. ಮಂಡೆನ ಬೆಂಡ್ ಮಾಡಿ ಲಿಫ್ಟ್ ಮಾಡಿ. ರಿಲ್ಯಾಕ್ಸ್. ಸಮಸ್ಥಿತಿಗೆ ಬನ್ನಿ. ಈ ಆಸನ ಮಾಡೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ. ಒಂದು, ನಿಮ್ಮ ಕೋರ್ ಮೇಲೆ ಡೈರೆಕ್ಟಾಗಿ ಎಫೆಕ್ಟ್ ಆಗುತ್ತೆ. ಸೊ ನಿಮ್ಮ ವೇಟ್ ಲಾಸಿಗೂ ಹೆಲ್ಪ್ ಆಗುತ್ತೆ. ಅದು ಬಿಟ್ಟರೆ ಸೊ ನಿಮ್ಮ ಈ ಆಸನ ನಿಮಗೆ ಡೈರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ವಾಲ್ ಸಪೋರ್ಟ್ ಕೂಡ ತೊಗೋಬೋದು. ವಾಲ್ ಸಪೋರ್ಟ್ ತೊಗೊಂಡು ನೀವು ಮಲ್ಗೋಕ್ಕೂ ಮುಂಚೆ ಈ ಆಸನನ ಟ್ರೈ ಮಾಡಿ. ಇವಾಗ ಮುಂದಿನ ಆಸನ ವಿಪರೀತ ಕರಣಿ ಆಯಿತು. ಬಟರ್ಫ್ಲೈ ಪೋಸ್ ಕೂಡ ತುಂಬ ಜನಕ್ಕೆ ಗೊತ್ತಿರುತ್ತೆ. ಸೊ ಈ ಆಸನ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲು ಸುಖಾಸನದಲ್ಲಿ ಕೂತ್ಕೊಳ್ಳಿ. ಸುಖಾಸನದಿಂದ ನಿಮ್ಮ ಎರಡು ಪಾದಗಳನ್ನು ಜಾಯಿನ್ ಮಾಡಿ. ಸೊ ನನಗೆ ಫ್ಲೆಕ್ಸಿಬಿಲಿಟಿ ಇರೋದ್ರಿಂದ ಸೊ ನಾನು ಇಲ್ಲಿವರೆಗೂ ಹತ್ರದವರೆಗೂ ತರ್ಬೋದು. ನಿಮ್ಗೆ ಆಗಲ್ಲ ಅಂದರೆ ನನಗೆ ಇಷ್ಟೇ ಆಗುತ್ತೆ ಅಂದರೆ ನೀವು ಇಷ್ಟೇನು ಹೋಲ್ಡ್ ಮಾಡ್ಬೋದು. ಸೊ ಎರಡು ಅಂಗಾಲನ್ನು ಲಾಕ್ ಮಾಡಿಬಿಟ್ಟು ನಿಮ್ಮ ಕೈಗಳಿಂದ ಹೋಲ್ಡ್ ಮಾಡಿ ನಿಮ್ಮ ಎರಡು ಮೊಣಕಾಲನ್ನು ಟಚ್ ಮಾಡೋಕ್ಕೆ ಟ್ರೈ ಮಾಡಿ ನೆಲಕ್ಕೆ. ಆಗಲಿಲ್ಲ ಅಂದರೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ಫ್ಲಿಪ್ ಮಾಡಿ. ಎರಡು ಮೊಣಕಾಲುಗಳನ್ನ ಫ್ಲಿಪ್ ಮಾಡಿ. ಸೊ ಈ ಆಸನ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಇದೆ ನೋಡೋಣ. ಸೊ ನೀವೊಂದು 20 ಟೈಮ್ಸ್ ಆದರೂ ಫ್ಲಿಪ್ ಮಾಡಬೇಕು. ಫ್ಲಿಪ್ ಮಾಡಿ ನಿಮ್ಮ ಸ್ಪೈನನ್ನು ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ರಿಲ್ಯಾಕ್ಸ್ ಮಾಡಿ. ಎರಡು ಕೈಗಳನ್ನು ರಿಲ್ಯಾಕ್ಸ್ ಮಾಡಿಬಿಟ್ಟು ಎರಡು ಕಾಲುಗಳನ್ನು ರಿಲ್ಯಾಕ್ಸ್ ಮಾಡಿ ಸಮಸ್ಥಿತಿಗೆ ಬನ್ನಿ. ಈ ಆಸನ ಮಾಡೋದ್ರಿಂದ ನಿಮ್ಮ ಗ್ರ್ಯಾಂಡ್ ರೀಜನ್, ನಿಮ್ಮ ಫರ್ಟಿಲಿಟಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ರಿಪ್ರೊಡಕ್ಟಿವ್ ಆರ್ಗನ್ಸಿಗೆ ನೈಸ್ ಆಗಿ ಮಸಾಜ್ ಆಗುತ್ತೆ. ಆಮೇಲೆ ನಿಮ್ಮ ಕ್ವಾಡ್ರಸೆಪ್ಸ್ ಕೂಡ ಸ್ಟ್ರಾಂಗ್ ಆಗುತ್ತೆ. ಫ್ಲೆಕ್ಸಿಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ. ಮುಂದಿನ ಆಸನ ಎಲ್ಲರ ಪ್ರಿಯವಾದ ಆಸನ ಶವಾಸನ. ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ನೀವೇನು ಮಾಡ್ತೀರಾ ಅಂದರೆ ಸುಮ್ಮನೆ ಮಲ್ಕೊಂಡು ನಿದ್ದೆ ಮಾಡ್ತೀರಾ, ಅದು ಶವಾಸನ ಅಲ್ಲ. ಸೊ ನೀವೆಲ್ಲ ಆಸನಗಳ ಮಾಡಿ ಟಯರ್ಡ್ ಆದಮೇಲೆ ಸತ್ತ ಬಾಡಿ ಥರ, ಡೆಡ್ ಬಾಡಿ ಥರ ಮಲಗಬೇಕು. ನಿಮ್ಮ ಎರಡು ಕಾಲಿನ ಅಂಗಾಲುಗಳು ಹೊರಗಡೆ ಇರಬೇಕು. ನಿಮ್ಮ ಎರಡು ಅಂಗೈಗಳು ಸ್ಕೈ ನೋಡ್ತಿರ್ಬೇಕು. ಕಣ್ಣು ಮುಚ್ಚಿರ್ಬೇಕು. ಸೊ ಯಾವುದೇ ಸ್ಟ್ರೆಸ್ ಇಲ್ಲದೆ, ಯಾವುದೇ ಟೆನ್ಷನ್ ಇಲ್ಲದೆ ಕಣ್ಣು ಮುಚ್ಕೊಂಡು ರಿಲ್ಯಾಕ್ಸ್ ಮಾಡಿ. ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ ನಿಮ್ಮ ಹೊಟ್ಟೆಯಿಂದ, ಎದೆಯಿಂದ ಅಲ್ಲ. ರಿಲ್ಯಾಕ್ಸ್ ಮಾಡಿ ಸಮಸ್ಥಿತಿ. ಸೊ ಈ ಆಸನ ಮಾಡೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ. ಎಷ್ಟೊಂದು ಜನ ಅಂತಾರೆ ಯೋಗ ಕ್ಲಾಸಿಗೆ ಹೋಗ್ತೀವಿ ಮೇಡಮ್, ಬೇಗ ಶವಾಸನ ಸುಮ್ಮನೆ ಟೈಮ್ ವೇಸ್ಟ್ ಅಂತ ಬೇಗ ಬಂದ್ಬಿಡ್ತೀವಿ ಅಂತ. ಸುಮ್ಮನೆ 5 ಮಿನಿಟ್ಸ್ ವೇಸ್ಟ್ ಆಗುತ್ತೆ ಅಂತ. ನೀವು ಇಷ್ಟೊತ್ತು ಮಾಡಿರೋ 45 ಮಿನಿಟ್ಸ್ ಮಾಡಿರೋ ಆಸನಗಳನ್ನು ಶವಾಸನದಿಂದ ನಿಮಗೆ ಕಂಪ್ಲೀಟ್ ನಿಮ್ಮ ಬಾಡಿ ರಿಲೀಸ್ ಆಗುತ್ತೆ. ಎಲ್ಲ ಸ್ಟ್ರೆಸ್ ರಿಲೀಸ್ ಆಗುತ್ತೆ. ಸೊ ನೀವು ಈ ಆಸನ ಮಾಡಲೇಬೇಕು. ಶವಾಸನ ನೀವು ಸ್ಕಿಪ್ ಮಾಡೋ ಹಾಗೆ ಇಲ್ಲ. ಸೊ ಶವಾಸನದಿಂದ ಏನಾಗುತ್ತೆ ಅಂದರೆ ನಮ್ಮ ಬಾಡಿ ಮತ್ತೆ ಸೇಮ್ ಪೊಸಿಷನಿಗೆ ಬರುತ್ತೆ. ಏನಾಗುತ್ತೆ, ಬ್ರೀದಿಂಗ್ ಪ್ಯಾಟರ್ನ್ ಎಲ್ಲ ಚೇಂಜ್ ಆಗಿರುತ್ತೆ ನಾವು ಆಸನಾಸ್ ಮಾಡುವಾಗ. ಸೊ ನೀವು ಶವಾಸನ ಮಾಡಿದರೆ ಮತ್ತೆ ನಿಮ್ಮ ಬ್ರೀದಿಂಗ್ ಪ್ಯಾಟರ್ನ್ ನಾರ್ಮಲ್ ಫ್ಲೋಗೆ ಬರುತ್ತೆ. ಸೊ ಇದು ಶವಾಸನದ ಬೆನಿಫಿಟ್ಸು. ಸೊ ಈ ಆಸನಗಳನ್ನು ನೀವು ಟ್ರೈ ಮಾಡಿಬಿಟ್ಟು ಒಂದು 30 ಡೇಸ್ ನೀವು ಟ್ರೈ ಮಾಡಿ. ನಿಮ್ಮ ಮೈಂಡಿಗೂ ಕಾಮ್ ಆಗುತ್ತೆ, ರಿಲ್ಯಾಕ್ಸೇಷನ್ ಸಿಗುತ್ತೆ. ಆಮೇಲೆ ನಿಮ್ಮದು ಆಂಗ್ಸೈಟಿ, ಸ್ಟ್ರೆಸ್ ಇದ್ದವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಈ ಆಸನಗಳನ್ನು ಆಲ್ಮೋಸ್ಟ್ ಎಲ್ಲರೂ ಮಾಡ್ಬೋದು. ಸೊ ಬಟರ್ಫ್ಲೈ ಪೋಸ್ ಯಾರಿಗೆ ಮಂಡೆ ನೋವು ಇರುತ್ತೆ ಅಥವಾ ಬ್ಯಾಕ್ ಪೇನ್ ಇರುತ್ತೆ ಅವರಿಗೆ ನಾವು ಸಜೆಸ್ಟ್ ಮಾಡೋದಿಲ್ಲ. ಈ ಆಸನಗಳನ್ನು ಟ್ರೈ ಮಾಡಿಬಿಟ್ಟು ವರ್ಕ್ ಆಗ್ತಿದೆಯೋ ಇಲ್ವೋ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಶ್ವೇತಾ ಅವಾರಿ ಮಾಡುವ ನಮಸ್ಕಾರಗಳು.